ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ತುಂಬಾ ಖುಷಿಯಾಗಿ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿ. ಇವತ್ತಿನ ವಿಷಯ ಬಂದ್ಬಿಟ್ಟು, ನನ್ನ ಅಡುಗೆ ಮನೆ ತುಂಬ ಜನ ಕೇಳ್ತಿದ್ದೀರಾ ಕಿಚನ್ ಟೂರ್ ತೋರಿಸಿ ಅಂತ. ಕಿಚನ್ ಟೂರ್ ತೋರಿಸ್ತೀನಿ ಖಂಡಿತವಾಗಿ. ಕೆಲವೊಂದು ಐಟಮ್ಗಳನ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ಸೊ ತಡವಾಗಿ ಬರೋದ್ರಿಂದ ನಾನು ಕ್ಲಿಯರಾಗಿ ಪೂರ್ತಿ ನಾನು ಜೋಡಿಸಿದ ಮೇಲೆ ಖಂಡಿತ ತೋರಿಸ್ತೀನಿ. ಆದರೆ ಇವತ್ತು ಬಂದ್ಬಿಟ್ಟು ಒಂದು ಸ್ಪೆಷಲಾಗಿ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಇಷ್ಟವಾಗುವಂಥ ಕಿಚನಲ್ಲಿ ಪ್ಯಾಂಟ್ರಿ ಆರ್ಗನೈಸೇಷನ್ ಅಂದರೆ ರೇಷನ್ನ ನಾನು ಯಾವ ರೀತಿ ಸ್ಟೋರ್ ಮಾಡಿಟ್ಟಿದ್ದೀನಿ ಅದನ್ನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡೋಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವಿಡಿಯೋ ನೋಡ್ಕೊಬರೋಣ. ನೋಡಿ, ಇವಾಗ ನಾನು ಮೇಲೆ ತೋರಿಸ್ತಾ ಇದ್ದೀನಲ್ಲ, ಅದು ಡಿಮಾರ್ಟಲ್ಲಿ ತೊಗೊಂಡಿರೋಂಥ ಬಾಟಲು ಶಾಪಿಂಗ್ ವಿಡಿಯೋದೆಲ್ಲ ತೋರಿಸಿದ್ದೀನಿ. ಇದರಲ್ಲಿ ನಾನು ಪೂರ್ತಿ ಡ್ರೈ ಫ್ರೂಟ್ಸ್ ಹಾಕಿಟ್ಟಿದ್ದೀನಿ. ಮತ್ತು ಇವಾಗ ಕೆಳಗಡೆ ತೋರಿಸ್ತಾ ಇರೋದಲ್ಲ ಡಿಮಾರ್ಟಲ್ಲೇ ತೊಗೊಂಡಿರೋದು, ಅರ್ಧ ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಅದು ಟ್ರಿಯೋ ಬ್ರ್ಯಾಂಡದು ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಹೋಮ್ ಸೆಂಟರ್ದು ತೊಗೊಂಡಿರೋದು, ಅದೊಂದು ಖಾಲಿ ಇದೆ. ಇದು ಬಂದ್ಬಿಟ್ಟು ಉಪ್ಪಿನಕಾಯಿ ಬಾಟ್ಲು ಖಾಲಿ ಆಗಿದ ತಕ್ಷಣ ನಾನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಸ್ಟೆಪ್ಪಲ್ಲಿ ಏನೇನಿದೆ ಅಂತ ನೋಡೋಣ. ಇದರಲ್ಲೆಲ್ಲ ನಾನು ಮಸಾಲೆ ಐಟಮ್ಗಳು ಹಾಕಿಟ್ಟಿದ್ದೀನಿ. ಈ ಥರ ಮರಾಠಿ ಮೊಗ್ಗು, ಮೆಣಸು, ಸೋಂಕಾಳು, ಚಕ್ಕೆ, ಕಸೂರಿ ಮೆಥಿ, ಲವಂಗ ಆ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಈ ಬಾಟಲ್ ಏನು ತೋರಿಸ್ತಾ ಇದ್ದೀನಿ ಅದು ಟ್ರಿಯೋ ಬ್ರ್ಯಾಂಡದು. ನಾನು ಅಮೆಝಾನಲ್ಲಿ ಆಫರ್ ಇರೋವಾಗ ತೊಗೊಂಡಿರೋದು. ಆಲ್ರೆಡಿ ನಾನು ಶಾಪಿಂಗ್ ವಿಡಿಯೋ ತೋರಿಸಿದ್ದೀನಿ. ಇದು ಬಂದ್ಬಿಟ್ಟು ಜೇನುತುಪ್ಪ ಬಾಟ್ಲು ಖಾಲಿ ಆಗಿತ್ತು, ಅದಕ್ಕೆ ನಾನು ತುಪ್ಪ ಹಾಕಿಟ್ಟಿದ್ದೀನಿ. ಇದರಲ್ಲಿ ನೋಡ್ತಾ ಇರ್ಬೋದು, ಈ ಥರ ಪೆಪ್ಪರ್ ಪುಡಿ, ಜೀರಿಗೆ ಪುಡಿ, ಬಿರಿಯಾನಿ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಪೌಡರ್ ಆ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಡಿಮಾರ್ಟಲ್ಲಿ ತೊಗೊಂಡಿರೋದು. ಲವಂಗ, ಏಲಕ್ಕಿ, ಗಸಗಸೆ ಮತ್ತು ಓಂಕಾಳು ಅದೆಲ್ಲ ಹಾಕ್ಕೊಂಡಿದ್ದೀನಿ. ಈ ಕೆಳಗಡೆ ಏನು ತೋರಿಸ್ತಾ ಇದ್ದೀನಿ ಇದು ಅಷ್ಟೇ 100 ರೂಪಾಯಿಗೆ 4 ಸೆಟ್ಟು ಡಿಮಾರ್ಟಲ್ಲಿ ತೊಗೊಂಡಿರೋದು. ನೋಡಿ, ಈ ಥರ ನಾನು ಸ್ಟಿಕ್ಕರ್ ಹಾಕಿ ಅದರೊಳಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ಏನೇನು ಮಸಾಲೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಸ್ಪೇಸು ನಿಮಗೆ ಕಡಿಮೆ ಇದ್ದಾಗ ಈ ಥರ ಬಾಟ್ಲ್ ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ. ಮತ್ತು ಇದನ್ನು ವಾಶ್ ಮಾಡೋದಕ್ಕೂ ತುಂಬಾ ಸುಲಭ. ಮತ್ತು ಇದನ್ನು ನೀವು ಆವಾಗವಾಗ ಕಿಚನಲ್ಲಿ ತೊಳಿಲೇಬೇಕಂತೇನಿಲ್ಲ, ಒರೆಸಿ ಕೂಡ ಇಡ್ಬೋದು. ಸೊ ಇದರಲ್ಲಿ ಈ ಥರ ಹಾಕಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಪೂರ್ತಿ ಮಸಾಲೆ ಐಟಮ್ ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಪಕ್ಕದಲ್ಲಿರುವಂಥ ಶೆಲ್ಫಲ್ಲಿ ನೋಡಿ, ಈ ಥರ ಪ್ಲಾಸ್ಟಿಕ್ ಬಾಟ್ಲು, ಇದನ್ನು ಸ್ವಲ್ಪ ಏನಾದರೂ ಉಳಿದಿರುತ್ತಲ್ವ ಪ್ಯಾಕೆಟಿಂದ, ಅದನ್ನು ಹಾಕಿಡೋಕ್ಕಂತ ಯೂಸ್ ಮಾಡಿದ್ದೀನಿ. ಸೊ ಈ ಥರ ಹಾಕಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಪಾಸ್ತಾ ಹಾಕಿಟ್ಟಿದ್ದೀನಿ ಈ ಥರದ್ರಲ್ಲಿ. ಅದು ಡಿಮಾರ್ಟಲ್ಲಿ ತೊಗೊಂಡಿರೋದು. ಇದು ಸ್ಟೆಪ್ ರ್ಯಾಕು ನಾನೇ ಮಾಡಿರೋದು. ಆ ವಿಡಿಯೋನ ಲಿಂಕ್ ಕೆಳಗಡೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಒಂದು ಹಳೆ ಬಾಟ್ಲಲ್ಲಿ ನಾನು ಬ್ರೌನ್ ಶುಗರು, ಧನಿಯಾ, ಸೋಯಾಬೀನು, ಸೋಯಾ ಚಂಕ್ಸು, ಪಾಪ್ಕಾರ್ನ್ ಸೀಡ್ಸು, ರಾಜ್ಮಾ ಕಾಳು, ಅಲಸಂದೆ ಕಾಳು, ಬಿಳಿ ಬಟಾಣಿ ಮತ್ತು ಇದಕ್ಕೆಲ್ಲ ನಾನು ಸ್ಟಿಕ್ಕರ್ ಹಾಕಿ ಬರೆದಿದ್ದೀನಿ. ಮತ್ತು ಇದೆಲ್ಲ ಬಂದ್ಬಿಟ್ಟು ಹೋಮ್ ಸೆಂಟರಲ್ಲೇ ನಾನು ತೊಗೊಂಡಿರೋದು. ಇದೆಲ್ಲ ಶಾಪಿಂಗ್ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಆ ಸ್ಟೆಪ್ ರ್ಯಾಕ್ ಅನ್ನೋದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದು ಬಂದ್ಬಿಟ್ಟು ಮೇಲೆ ಸ್ಟೆಪ್ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕಾಫಿ ಪುಡಿ ಬಾಟ್ಲು, ಇದರಲ್ಲಿ ಹಾರ್ಲಿಕ್ಸ್ ಹಾಕಿಟ್ಕೊಂಡಿದ್ದೀನಿ. ಮತ್ತು ಇನ್ನು ಉಳಿದಿರೋ ಅಂಥ ಬಾಟ್ಲೆಲ್ಲ ಜೋಡಿಸ್ಕೊತೀನಿ. ಇದರಲ್ಲಿ ರವೆ ಖಾಲಿ ಆಗಿತ್ತು, ಅದಕ್ಕೆ ಸಾಬುದಾನ ಹಾಕಿಟ್ಟಿದ್ದೀನಿ. ಅವಲಕ್ಕಿ ಈ ಥರ ಎಲ್ಲ ನಿಮಗೆ ಹಾಕಿಟ್ಟುಕೊಂಡಾಗ ಅದರಲ್ಲಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಮತ್ತು ಯಾರಿಗಾದ್ರೂ ಅಡುಗೆ ಗೊತ್ತಿರಲ್ಲ, ಅದ್ರ ಮೇಲೆ ನಾವು ಬರೆದಿದ್ರೆ ಅಂಥವ್ರಿಗೆ ಈಸಿಯಾಗಿ ಎತ್ಕೊಬೋದು. ಕೆಲವೊಂದಕ್ಕೆ ಬರೆದಿಲ್ಲ, ಸ್ಟಿಕ್ಕರ್ ಅನಿಸಿದ್ದೀನಿ. ಯಾಕಂದರೆ ಅದು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಬರೆದಿಲ್ಲ, ಬರೀಬೇಕಾಗುತ್ತೆ. ಈ ಥರ ನೋಡಿ ನಿಮ್ಗೆ ಬರ್ಕೊಂಡ್ರೆ ಈಸಿ ಆಗುತ್ತೆ. ಒಂದು ನೀಟ್ ಫಿನಿಶಿಂಗು, ಒಂದೇ ಥರ ಬಾಟ್ಲಿಟ್ಟಾಗಿ ಒಂದೇ ಥರ ಯೂನಿಫಾರ್ಮ್ ಆಗಿ ನೋಡೋಕ್ಕೂ ಲುಕ್ ಆಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಮತ್ತು ಇನ್ನೊಂದು ಏನಂದರೆ ಬಾಟ್ಲುಗಳು ಹಾಕಿಟ್ಟಾಗ ಹುಳನೂ ಬೀಳಲ್ಲ, ತುಂಬ ದಿವಸ ಬಾಳಿಕೆನೂ ಬರುತ್ತೆ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, ಈ ಥರ ಜೋಡಿಸಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ನಾನು ಕೆಲವೊಂದು ಆನ್ಲೈನಲ್ಲೇ ತೊಗೊಂಡಿರೋದು. ಸೊ ಅದೆಲ್ಲ ಶಾಪಿಂಗ್ ವಿಡಿಯೋದಲ್ಲೂ ಹಾಕಿದ್ದೀನಿ. ನಾನು ಅಡುಗೆ ಮನೇಲಿ ಈ ಥರ ಜೋಡ್ಸೋಕ್ಕೆ ಇಷ್ಟಪಡ್ತಾಯಿದ್ದೆ ಮುಂಚೆಯಿಂದನೂ, ಅದಕ್ಕೆ ಜೋಡಿಸಿದ್ದೀನಿ. ಈ ಕಡೆ ಬಂದ್ಬಿಟ್ಟು ಏರ್ ಟೈಟ್ ಬಾಕ್ಸ್ ಇದೆ. ಇದರಲ್ಲಿ ಕಡಲೆಬೇಳೆನೂ ತೊಗರಿಬೇಳೆ ಹಾಕಿದ್ದೀನಿ. ಇದು ನಾನು ತುಪ್ಪ ತೊಗೊಂಡಾಗ ಬಂದಂಥ ಬಾಕ್ಸ್ ಇದು ಏರ್ ಟೈಟಾಗಿ ತುಂಬಾ ಚೆನ್ನಾಗಿದೆ, ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಡಿಮಾರ್ಟಲ್ಲಿ ತೊಗೊಂಡಿರೋದು. ಇದು ನೋಡಿ, ಕಡಲೆಕಾಳು ಹಾಕಿದ್ದೀನಿ. ಅದರಲ್ಲಿ ಬೆಲ್ಲ ಹಾಕಬೇಕು. ಕಡಲೆಕಾಳು ಸೊಸೈಟಿನಲ್ಲಿ ಕೊಡ್ತಾಯಿದ್ರಲ್ಲ, ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು, ಬಾದಾಮಿ ಪೌಡ್ರು, ಜೀರಿಗೆ ಹಾಕೋಣ ಅಂತ ಖಾಲಿ ಮಾಡಿಟ್ಟಿದ್ದೀನಿ. ರಸಮ್ ಪುಡಿ, ಬಿಸಿಬೇಳೆ ಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರು, ಪುಳಿಯೋಗರೆ ಪೌಡ್ರು ಈ ಥರ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಇದೆಲ್ಲ ಡಿಮಾರ್ಟಲ್ಲೇ ತೊಗೊಂಡಿರೋದು. ಇದು ಬಂದ್ಬಿಟ್ಟು ಅಗಸೆ ಬೀಜ, ಇದು ಫ್ರೈ ಮಾಡಿರೋದು ತಿನ್ನೋದಕ್ಕಂತ. ಇನ್ನೊಂದು ಫ್ರೈ ಮಾಡಿಲ್ಲ, ಅದು ಏರ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು ಅಗಸೆ ಬೀಜದು. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ. ಅದಕ್ಕೂ ಮುಂಚೆ ನಾವು ಇದೆಲ್ಲ ಜೋಡ್ಸೋಕ್ಕೆ ಮುಂಚೆ ನಾವು ಶೆಲ್ಫ್ ಏನಿದೆ ಅದಕ್ಕೆ ಈ ಥರ ಡಿಮಾರ್ಟಲ್ಲಿ ತೊಗೊಂಡಿದ್ದ ಶೀಟೆಲ್ಲ ಹಾಕ್ಬಿಟ್ಟು ಆನಂತರ ನಾನು ಹಾಕಿರೋದು.
ಇದನ್ನು ನೀವು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇದು ಬಂದ್ಬಿಟ್ಟು ಇದು ಶಾಪಿಂಗ್ ವಿಡಿಯೋ ಹಾಕಿಲ್ಲ ಆದ್ರೂ ತೋರಿಸ್ತಾ ಇದ್ದೀನಿ. ಇದು ಹೋಮ್ ಸೆಂಟರಲ್ಲಿ ತೊಗೊಂಡಿರೋವಂಥ ಬಾಟಲ್, ಇದು ವಾಟರ್ ಬಾಟ್ಲು. ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಮನೇಲಿ ನೋಡೋಕ್ಕೂ, ಮತ್ತು ನಮಗೆ ನೀರು ಕುಡಿಯೋದಕ್ಕೂ ನೆನಪಾಗುತ್ತೆ ಬೇಗನೆ. ಇದೊಂದು ಶೆಲ್ಫ್ ಆರ್ಗನೈಸು, ಇದು ಕೂಡ ಅಷ್ಟೇ ಶಾಪಿಂಗ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಇದು ಬಂದ್ಬಿಟ್ಟು ಕ್ಯಾಂಡಲ್ ಹೋಲ್ಡ್ರು, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ಪರ್ಫ್ಯೂಮ್ದಂತಲೇ ಬರುತ್ತೆ, ನೀವು ಆನ್ಲೈನಲ್ಲಿ ತೊಗೊಬೋದು. ಕ್ಯಾಂಡಲ್ ಇಟ್ಬಿಟ್ಟು ಮೇಲೆ ವಾಟರ್ ಹಾಕಿ ಅದೊಂದು ಡ್ರಾಪ್ಸ್ ಹಾಕಿದ್ರೆ ಒಂದು ಫ್ಲೇವರ್ ಸಿಗುತ್ತೆ. ನಿಮ್ಗೆ ಯಾವ ಫ್ಲೇವರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ಶೆಲ್ಫ್ ರ್ಯಾಕಲ್ಲಿ 2 ಥರ ಸ್ಟ್ಯಾಂಡ್ ಬಂದಿದೆ, ಎರಡರಲ್ಲೂ ನಾನು ಕಿಚನ್ ಟವಲ್ ಯೂಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಕೆಳಗಡೆ ಶೆಲ್ಫಲ್ಲಿ ನೋಡಿ ಈ ಥರ ಪೂರ್ತಿ ನಾನು ಸ್ಟೀಲ್ ಬಾಕ್ಸ್ ಯೂಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಗ್ರೀನ್ ಟೀನು, ಇನ್ನೊಂದರಲ್ಲಿ ಪ್ಲಾಸ್ಟಿಕ್, ಇದು ಏರ್ ಟೈಟ್, ತುಂಬಾ ಚೆನ್ನಾಗಿದೆ, ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಓಟ್ಸ್ ಹಾಕಿಟ್ಕೊಂಡಿದ್ದೀನಿ, ಪ್ಲೈನ್ ಓಟ್ಸು. ನೋಡಿ ಇದು ಪೂರ್ತಿ ನಿಮಗೆ ಓಪನ್ ಮಾಡಿ ತೋರಿಸಿದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ, ಸೊ ಅದಕ್ಕೆ ಹೇಳ್ತಾ ಹೋಗ್ತೀನಿ. ಕೆಲವೊಂದು ಬಾಟಲ್ಗಳು ಹಾಕಿ ಉಳಿದಿರುತ್ತಲ್ವ, ಅದನ್ನು ನಾನು ಸ್ಟೀಲ್ ಬಾಕ್ಸಲ್ಲಿ ಹಿಂದ್ಗಡೆ ಪೂರ್ತಿ ಇಟ್ಟಿದ್ದೀನಿ, ಮುಂದ್ಗಡೆ ಎಲ್ಲ ಯೂಸ್ ಮಾಡೋ ಅಂಥದ್ದು ಇಟ್ಟಿದ್ದೀನಿ. ಉದ್ದಿನ ಬೇಳೆ ಆಗಲಿ, ಕಡಲೆಪಪ್ಪು, ಕಡಲೆ ಬೀಜ, ಇದು ಬಂದ್ಬಿಟ್ಟು ಪಿಸ್ತಾ ತಿಂದ್ಬಿಟ್ಟು ಆ ಸಿಪ್ಪೆ ಇರುತ್ತಲ್ವ ಅದನ್ನು ಹಾಕಿಟ್ಕೊಂಡಿದ್ದೀನಿ, ಯಾಕಂದರೆ ಕ್ರಾಫ್ಟ್ ವಿಡಿಯೋಗೆ ಯೂಸ್ ಆಗುತ್ತೆ. ಇದರಲ್ಲಿ ಇಡ್ಲಿ ಅಕ್ಕಿ, ಕಡಲೆ ಬೀಜ, ಮತ್ತು ಅವಲಕ್ಕಿ, ಗಟ್ಟಿ ಅವಲಕ್ಕಿ, ರವೆ, ಈ ಥರ ಎಲ್ಲ ಬಾಕ್ಸಲ್ಲಿ ನಾವು 2 kg 3 kg ತರ್ತಿರೋಲ್ಲ ಅಂಥದ್ದನ್ನ ಈ ಥರ ಹಾಕಿಟ್ಕೊಂಡಿದ್ದೀನಿ. ಕೆಳಗಡೆ ಬಂದ್ಬಿಟ್ಟು 3 ಥರ ಅಕ್ಕಿ, ಬಿರಿಯಾನಿ ಅಕ್ಕಿ, ಜೀರಾ ಅಕ್ಕಿ, ಬಾಸುಮತಿ ಅಕ್ಕಿ, ಆ ಥರ ಹಾಕಿಟ್ಕೊಂಡಿದ್ದೀನಿ. ಇದು ಚಿರೋಟಿ ರವೆ ಹಾಕಿಟ್ಕೊಂಡಿದ್ದೀನಿ. ಸ್ಟೀಲ್ ಬಾಕ್ಸಿಗೂ ಅಷ್ಟೇ ನಾನು ಈ ಥರ ಸ್ಟಿಕ್ಕರ್ ಅನಿಸಿದ್ದೀನಿ. ಅದು ಚಾರ್ಕೋ ಅಂತ ಸ್ಟಿಕ್ಕರು ಅಮೆಝಾನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ನೋಡಿ ಇದರಲ್ಲಿ ಬಿರಿಯಾನಿ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ. ಆ ಸ್ಟಿಕ್ಕರ್ ನೀವು ತೊಳೆಯುವಾಗ ಕೂಡ ಅದು ಕಿತ್ತೋಗೋದಿಲ್ಲ, ಈಸಿಯಾಗಿ ಅದರಲ್ಲೇ ಅಂಟ್ಕೊಂಡಿರುತ್ತೆ, ನೀರು ಬಿದ್ರೂ ಗಮ್ಮು ಹೋಗೋದಿಲ್ಲ. ನೋಡಿ ಇದರಲ್ಲಿ ಉರ್ಗಡ್ಲೆ ಹಾಕಿಟ್ಕೊಂಡಿದ್ದೀನಿ. ಎಲ್ಲದರಲ್ಲೂ ಓಪನ್ ಮಾಡಿ ತೋರಿಸ್ಬೇಕಂದ್ರೆ ವೀಡಿಯೋ ಪೂರ್ತಿ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರಿಸಿಲ್ಲ. ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪ್ಯಾಕೆಟ್ ಉಳಿದಿರುತ್ತಲ್ವ, ಮಸಾಲೆ ಪುಡಿಗಳದ್ದು, ಬೇಳೆಕಾಳ್ದು ಎಲ್ಲದು ಉಳಿದಿರುತ್ತಲ್ವ, ಅಂಥದ್ದೆಲ್ಲ ಹಿಂದ್ಗಡೆ ಇಟ್ಟಿದ್ದೀನಿ. ಯಾವುದು ಜಾಸ್ತಿ ತರ್ತಿರೋ ಅದೆಲ್ಲ ಒಂದೊಂದು ಸ್ಟೀಲ್ ಬಾಕ್ಸಲ್ಲಿ ಪೂರ್ತಿಯಾಗಿ ಹಾಕಿ ಹೆಸರು ಹಾಕಿದ್ದೀನಿ. ನೋಡಿ ಇದು ಕೂಡ ಅಷ್ಟೇ ಡಿಮಾರ್ಟಲ್ಲಿ ತೊಗೊಂಡಿರೋದು, ಈ ರೋಲ್, ಈ ಪ್ಲಾಸ್ಟಿಕ್ದು. ಅದು ಹಾಕಿದಾಗ ನಿಮಗೆ ವಾಷಿಂಗು ಚೆನ್ನಾಗಿರುತ್ತೆ ಮತ್ತು ಒರೆಸೋದಕ್ಕೂ ಚೆನ್ನಾಗಿರುತ್ತೆ. ಸೊ ಈ ಥರ ನಾನು ಅಡುಗೆ ಮನೇಲಿ ಜೋಡಿಸ್ಕೊಂಡಿದ್ದೀನಿ. ಸೊ ಖಂಡಿತ ಇವತ್ತು ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಯಾಕಂದರೆ ಎಲ್ಲ ಹೆಣ್ಣುಮಕ್ಳಿಗೂ ಕಿಚನ್ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ. ನಾವೆಲ್ಲದೂ ಹೊರಗಡೆ ಹೋದಾಗ ಬೇರೆ ಮನೆಗೆಲ್ಲ ಹೋದಾಗ ಕಿಚನ್ನ ನೋಡ್ತೀರಿ, ಯಾವ ಥರ ಜೋಡಿಸಿರ್ತಾರೋ, ಸೊ ಯಾವ ಥರ ಪಾತ್ರೆಗಳಿಟ್ಟಿರ್ತಾರೋ ಆ ಥರ ನಾವು ತೊಗೋಬೇಕು ಅನ್ನೋ ಆಸೆ ಇರುತ್ತೆ. ಅದೇ ರೀತಿ ಕೂಡ ನನಗೂ ಚಿಕ್ಕ ವಯಸ್ಸಿಂದ ಅಡುಗೆ ಮನೆನ ಈ ಥರ ಜೋಡಿಸ್ಬೇಕು ಅನ್ನೋ ಆಸೆ ಇತ್ತು. ನಮ್ಮ ಮನೇಲಿ ತುಂಬಾ ಪ್ಲಾಸ್ಟಿಕ್ ಇತ್ತು. ಸೊ ಮನೆ ನಮ್ಮದು ಚಿಕ್ಕದಾಗಿದ್ದಾಗ ಪ್ಲಾಸ್ಟಿಕ್ ಇದೆ ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ. ಇವಾಗ ಮನೇನ ನಾವು ರೆಡಿ ಮಾಡಿದ್ದೀರಿ, ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋನ ನಾವು ಯಾವ ಥರ ಮನೇನ ಚಿಕ್ಕದಾಗಿರೋದನ್ನ ಯಾವ ಥರ ಚೇಂಜ್ ಮಾಡಿದ್ದೀರಾ ಅಂತ ಖಂಡಿತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಾನು ಕೂಡ ಪ್ಲಾಸ್ಟಿಕ್ನೆಲ್ಲ ಕಡಿಮೆ ಮಾಡಿ ಸ್ಟೀಲ್ಗೆ ಮತ್ತು ಗಾಜಿನ ಪಾತ್ರೆನಲ್ಲಿ ಇಟ್ಟಿದ್ದೀನಿ. ಗಾಜಿನ ಪಾತ್ರೆನಲ್ಲಿ ಇಡೋದ್ರಿಂದ ಒಂದು ಬೆನಿಫಿಟ್ ಏನಂದರೆ ಅದರಲ್ಲಿ ಎಷ್ಟು ಐಟಮ್ ಇದೆ ಮತ್ತು ಏನು ಐಟಮ್ ಇದೆ ಅಂತ ಗೊತ್ತಾಗುತ್ತೆ. ಕೆಲವ್ರಿಗೆ ಗೊತ್ತಿರೋದಿಲ್ಲ, ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ನಾವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೊರಗಡೆ ರೇಷನ್ ತೊಗೊಬರ್ಬೇಕಂದ್ರೂ ನಮಗೆ ಐಟಮ್ ಇದೆಯಾ ಇಲ್ವಾ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಒಂದು ಲಿಸ್ಟ್ ಹಾಕಿ ಆವಾಗ ಕಡಿಮೆ ಬಜೆಟ್ಗೆ, ನಮ್ಮ ಬಜೆಟ್ಗೆ ಹೋಗಿ ತೊಗೊಬರ್ಬೋದು. ಅದೇ ರೀತಿ ಕೂಡ ನನ್ನ ಐಡಿಯಾದಲ್ಲಿ ನಾನು ಈ ಥರ ತೊಗೊಬಂದೆ. ಸೊ ಖಂಡಿತ ಇವತ್ತೊಂದು ಕಿಚನಲ್ಲಿ ನಾನು ಜೋಡಿಸಿರುವಂಥ ಸ್ಟೀಲ್ ಬಾಕ್ಸ್ ಆಗಲಿ, ಗಾಜಿನ ಬಾಕ್ಸ್ ಆಗಲಿ, ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಸಹ ಇದೇ ರೀತಿ ಮನೆಯಲ್ಲಿ ಸಿಂಪಲ್ಲಾಗಿ ಕಡಿಮೆ ಜಾಗದಲ್ಲಿ ಜೋಡಿಸ್ಕೋಬೇಕಂದ್ರೆ ಸೊ ನೀವು ಕೂಡ ಆನ್ಲೈನಲ್ಲಿ ಈ ಥರ ಗಾಜಿನ ಪಾತ್ರೆ ಆಗಲಿ, ಸ್ಟೀಲ್ ಪಾತ್ರೆ ಆಗಲಿ ಪರ್ಚೇಸ್ ಮಾಡ್ಕೋಬೋದು. ಮತ್ತು ನಿಮ್ಗೆ ಈ ಥರ ಆನ್ಲೈನಲ್ಲಿ ನಿಮಗೆ ನಂಬಿಕೆ ಎಲ್ಲ ತೊಗೊಬಂದರೆ ಏನಾಗುತ್ತೆ ಅನ್ನೋ ಡೌಟ್ ಕೂಡ ಇರುತ್ತೆ. ಅಂಥವ್ರು ಕೂಡ ನೀವು ಅಂಗಡಿಯಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ, ಅದೇ ಥರ ಪಾತ್ರೆಗಳೇ ಸಿಗುತ್ತೆ. ನೀವು ಕ್ವಾಲಿಟಿ ತಿಳ್ಕೊಂಡು ಮತ್ತು ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಬೋದು. ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ ಏರ್ ಟೈಟ್ ಬಾಕ್ಸ್ಗಳು ಕೂಡ ಸಿಗುತ್ತೆ ಪ್ಲಾಸ್ಟಿಕ್ಕಲ್ಲಿ, ಅದು ಸಹ ನೀವು ಯೂಸ್ ಮಾಡ್ಕೋಬೋದು. ನನಗೆ ಈ ಥರ ಜೋಡಿಸ್ಬೇಕನ್ನೋ ಐಡಿಯಾ ಇತ್ತು, ಅದಕ್ಕೋಸ್ಕರ ನಾನು ಈ ಥರ ಜೋಡಿಸ್ದೆ. ನನಗಂತೂ ತುಂಬಾ ಖುಷಿಯಾಗುತ್ತೆ ಅಡುಗೆ ಮನೆ ಒಳಗಡೆ ಬಂದಾಗ. ಅದೇ ರೀತಿ ನಿಮಗೂ ಈ ಥರ ಐಡಿಯಾ ಇದ್ದರೆ ನೀವು ಸಹ ಮನೇಲಿ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ರೇಖಾ ಟೈಲನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.